ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 139ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಸೌಕರ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರವನ್ನು ಗುಡಿಸುವುದು ಅಥವಾ ಸಾರಿಸುವುದರಿಂದ ಆಗುವ ಫಲ, ಸೌಕರ ಕ್ಷೇತ್ರದಲ್ಲಿ ಗಾನ ನರ್ತನಾದಿಗಳ ಫಲ, ಸೌಕರ ಕ್ಷೇತ್ರದ ಗಾನ ಪ್ರಭಾವದಿಂದ ಬ್ರಹ್ಮರಾಕ್ಷಸನಿಗೆ ಮುಕ್ತಿಯನ್ನುಂಟು ಮಾಡಿ ತಾನು ಮುಕ್ತನಾದ ಪಂಚಮನ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ದೇವಿ, ನನ್ನ ಆಲಯವನ್ನು ಸಾರಿಸುವವರಿಗೆ ಆಗುವ ಫಲವನ್ನೆಲ್ಲ ನಿಜವಾಗಿ ಹೇಳುತ್ತೇನೆ ಕೇಳು. ಭೂಮಿ, ಹಸುವಿನ ಸಗಣಿಯಿಂದ ನನ್ನ ಆಲಯವನ್ನು ಸಾರಿಸಬೇಕು. ಸಾರಿಸುವವರು ಸಾರಿಸುವೆಡೆಯಲ್ಲಿ ಎಷ್ಟು ಹೆಜ್ಜೆಗಳನ್ನು ಇಡುವರೋ ಅಷ್ಟು 1000 ದಿವ್ಯ ವರ್ಷ ಸ್ವರ್ಗದಲ್ಲಿ ಸುಖಗಳನ್ನು ಅನುಭವಿಸುತ್ತಾ ಸಂತೋಷಿಸುವರು. ದೇವಿ, ನನ್ನ ಪೂಜಾ ಕರ್ಮಗಳಲ್ಲಿ 12 ವರ್ಷ ಕಾಲ ಸಾರಿಸಿದವರು ಧನ ಧಾನ್ಯ ಸಮೃದ್ಧಿಯುಳ್ಳ ದೊಡ್ಡದಾದ ಶುದ್ಧ ವಂಶದಲ್ಲಿ ಹುಟ್ಟುವರು. ಅಲ್ಲದೆ
ದೇವತೆಗಳಿಂದಲೂ ನಮಸ್ಕೃತರಾಗಿ ಕುಶದ್ವೀಪವನ್ನು ಸೇರಿ ನನ್ನ ಭಕ್ತರು ಪರಿಶುದ್ಧರು ಮಹಾತ್ಮರೂ ಆದ ಅವರು ಅಲ್ಲಿ 10,000 ವರ್ಷ ಕಾಲ ಜೀವಿಸುವರು. ನನ್ನ ಕರ್ಮಗಳಲ್ಲಿ ನಿರತರಾದ ಅವರು ಕುಶದ್ವೀಪ ವಾಸವು ತಪ್ಪಿದ ಬಳಿಕ ಹಿಂದೆ ಸಾರಿಸಿದ ಆ ಮಹಿಮೆಯಿಂದಲೇ ಸರ್ವಧರ್ಮ ನಿಷ್ಠರಾದ ರಾಜರಾಗಿ ಜನಿಸುವರು. ಅವರು ನನ್ನ ಕರ್ಮನಿರತರಾಗಿ ಭಕ್ತಿಯುಳ್ಳವರಾಗಿದ್ದು ಸರ್ವಶಾಸ್ತ್ರಗಳನ್ನು ಕೇಳುವರು. ದೇವಿ ವಿದ್ಯುಕ್ತವಾಗಿ ನನಗೆ ಆಲಯಗಳನ್ನು ಬೇಕಾದ ಬೇರೆಲ್ಲವನ್ನೂ ಮಾಡಿ ನನ್ನ ಲೋಕವನ್ನು ಸೇರುವರು. ವಸುಂಧರೆ, ಗೋಮಯದ ವಿಚಾರವನ್ನು ಹೇಳುತ್ತೇನೆ ಕೇಳು. ನನ್ನ ಆಲಯಕ್ಕೆ ಹತ್ತಿರದಲ್ಲೇ ಆಗಲಿ ದೂರದಲ್ಲೇ ಆಗಲಿ ಹೋಗಿ ಗೋಮಯವನ್ನು ಪಡೆದು ತರುವವರು ಅದಕ್ಕಾಗಿ ಎಷ್ಟು ಹೆಜ್ಜೆ ಅಥವಾ ಅಡಿಗಳನ್ನು ನಡೆದಿರುವನೋ ಅಷ್ಟು 1000 ವರ್ಷ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುವರು. ಬಳಿಕ ಶಾಲ್ಮಲಿ ದ್ವೀಪದಲ್ಲಿ ಸಂತೋಷಯುತರಾಗಿ 12,100 ವರ್ಷ ಕಾಲ ವಿಹರಿಸುವರು. ಬಳಿಕ ಆ ದ್ವೀಪವನ್ನುಳಿದು ಧಾರ್ಮಿಕರು ನನ್ನ ಭಕ್ತರು ಸರ್ವಧರ್ಮಜ್ಞರಲ್ಲಿ ಮೇಲಾದವರೂ ಆದ ರಾಜರಾಗಿ ಉದಿಸುವರು. ಭೂಮಿ 12 ವರ್ಷ ಕಾಲ ನನ್ನನ್ನು ಆಶ್ರಯಿಸಿ ಅತಿ ದೃಢವಾದ ನಿಯಮವುಳ್ಳವರಾಗಿ ನನ್ನ ಆಲಯವನ್ನು ಸಾರಿಸಲು ಗೋಮಯವನ್ನು ತಂದು ನನ್ನ ಲೋಕವನ್ನು ಸೇರುವರು. ಮಹಾಭಾಗ್ಯೆ, ಸೌಕರ ಕ್ಷೇತ್ರದಲ್ಲಿ ನನಗೆ ಅಭಿಷೇಕವನ್ನು ಮಾಡುವವರು, ಗಂಧವನ್ನು ಲೇಪಿಸುವವರು, ಧೂಪ ಹಾಕುವವರು, ನೀರನ್ನರ್ಪಿಸುವವರು ಯಾವ ಪುಣ್ಯವನ್ನು ಪಡೆಯುವರೆಂಬುದನ್ನು ನಿಜವಾಗಿ ಕಳಂಕವಿಲ್ಲದಂತೆ ಹೇಳುತ್ತೇನೆ ಕೇಳು. ವಸುಂಧರೆ, ಭಕ್ತರು ಅಭಿಷೇಕಾದಿಗಳಿಗೆ ಉಪಯೋಗಿಸುವ ನೀರಿನಲ್ಲಿ ಎಷ್ಟು ಬಿಂದುಗಳಿರುವವೋ ಅಷ್ಟು 1000 ವರ್ಷ ಕಾಲ ಅವರು ಸ್ವರ್ಗಲೋಕದಲ್ಲಿ ವಾಸಿಸುವರು. ಸ್ವರ್ಗಲೋಕ ವಾಸವು ಕಳೆದ ಬಳಿಕ ಕ್ರೌಂಚ ದ್ವೀಪವನ್ನು ಸೇರಿ ಅಲ್ಲಿಯ ಕಾಲವು ಕಳೆದ ಬಳಿಕ ಧಾರ್ಮಿಕರಾದ ರಾಜರಾಗುವರು. ಆ ಕಾಲವು ಕಳೆದ ಬಳಿಕ ಹಿಂದಿನ ಪುಣ್ಯಯೋಗ ಸಂಬಂಧದಿಂದಲೇ ವೈಕುಂಠವನ್ನು ಸೇರುವರು. ವಸುಂಧರೆ, ನನ್ನ ಕ್ಷೇತ್ರವನ್ನು ಗುಡಿಸುವ ಗಂಡಸರಾಗಲಿ ಹೆಂಗಸರಾಗಲಿ ಯಾವ ಗತಿಯನ್ನು ಪಡೆಯುವರೆಂಬುದನ್ನು ಹೇಳುತ್ತೇನೆ, ಅದನ್ನು ಕೇಳು. ಪರಿಶುದ್ಧರು ಭಗವದ್ಭಕ್ತರೂ ಆಗಿ ಅಪರಾಧವು ಸಂಭವಿಸದಂತೆ ಗುಡಿಸುವವರು, ಅವರು ಗುಡಿಸುವಾಗ ಭೂಮಿಯಿಂದ ಚಲಿಸಿ ಎಷ್ಟು ಧೂಳಿನ ಕಣಗಳು ಮೇಲಕ್ಕೆ ಹಾರುವವೋ ಅಷ್ಟು 100 ವರ್ಷ ಕಾಲ ಸ್ವರ್ಗಲೋಕದಲ್ಲಿ ವಾಸಿಸುವರು. ಸ್ವರ್ಗಲೋಕವನ್ನು ಬಿಟ್ಟ ಮೇಲೆ ಶಾಖದ್ವೀಪಕ್ಕೆ ಹೋಗಿ ಅಲ್ಲಿ ಬಹುಕಾಲವಿದ್ದು ಅನಂತರ ಧಾರ್ಮಿಕರಾದ ರಾಜರಾಗಿ ನನ್ನ ಕರ್ಮದಲ್ಲಿ ನಿರತರೂ ಶುದ್ಧರೂ ಆಗಿ ಸಂಸಾರ ಸಾಗರದಲ್ಲಿ ಸರ್ವ ಸುಖಗಳನ್ನೂ ಅನುಭವಿಸಿ ಬಳಿಕ ವೈಕುಂಠವನ್ನು ಸೇರುವರು. ಭೂಮಿ, ನನ್ನ ಸೌಕರ ಕ್ಷೇತ್ರದಲ್ಲಿ ಹಾಡುವ ನನ್ನ ಕರ್ಮಾಸಕ್ತರು ಯಾವ ಯಾವ ಫಲವನ್ನು ಪಡೆಯುವರೆಂಬುದನ್ನು ಹೇಳುತ್ತೇನೆ ಕೇಳು. ಅವರು ಹಾಡುವ ಹಾಡಿನಲ್ಲಿ ಅಥವಾ ಕೀರ್ತನೆಯಲ್ಲಿ ಎಷ್ಟು ಪಾದಗಳಿರುವವೋ ಅಷ್ಟು 1000 ವರ್ಷ ಇಂದ್ರಲೋಕದಲ್ಲಿ ಅವರು ವಾಸಿಸುವರು. ಸುಂದರರು ಸುಗುಣವಂತರು ಸರ್ವ ವೇದಜ್ಞರಲ್ಲಿ ಉತ್ತಮರೂ ಸಿದ್ಧರೂ ಆಗಿ ಅಲ್ಲಿದ್ದು
ದೇವೇಂದ್ರನನ್ನು ನಿತ್ಯವೂ ನೋಡುತ್ತಿರುವರು, ಸಂಶಯವಿಲ್ಲ. ಇಂದ್ರಲೋಕ ಮಾರ್ಗದಲ್ಲಿರುವಾಗಲೂ ನನ್ನ ಭಕ್ತರು, ಪೂಜಕರು, ಸರ್ವ ಕರ್ಮಗಳಲ್ಲೂ ಗುಣಗಳಲ್ಲೂ ಶ್ರೇಷ್ಠರೂ ಆಗಿರುವರು. ಸ್ವರ್ಗಲೋಕದಲ್ಲಿ ಮನೋಹರವಾದ ನಂದನೋಪವನದಲ್ಲಿ ದೇವತೆಗಳ ಗುಂಪಿನೊಡನೆ ವಿಹರಿಸುತ್ತಿದ್ದು, ಬಳಿಕ ಅಲ್ಲಿಂದ ಹೊರಟ ನನ್ನ ಗಾನಾಸಕ್ತರು ಮತ್ತೆ ಭೂಮಿಯಲ್ಲಿ ಜನಿಸಿ ವೈಷ್ಣವರೊಡನೆ ಇದ್ದು ನನ್ನಲ್ಲಿ ಪರಮ ಭಕ್ತಿಯುಳ್ಳವರಾಗಿ ನನ್ನ ಕೀರ್ತಿಯನ್ನು ನಿತ್ಯವೂ ಗಾನ ಮಾಡುತ್ತಾ ಶುದ್ಧಾತ್ಮರಾಗಿ ನನ್ನ ಅನುಗ್ರಹದಿಂದ ನನ್ನ ಲೋಕವನ್ನು ಸೇರುವರು. ಸೂತಮುನಿಯು ಹೇಳುತ್ತಾನೆ, ಕೀರ್ತಿವಂತೆಯಾದ ಭೂದೇವಿಯು ಆ ಮಾಧವನ ಆ ಮಾತನ್ನು ಕೇಳಿ ಕೈಮುಗಿದುಕೊಂಡು ತಿರುಗಿಯೂ ಅವನಿಗೆ ಹೇಳಿದಳು. ಭೂದೇವಿಯು ಹೇಳುತ್ತಾಳೆ, ದೇವ, ನೀನು ಹೇಳಿದ ಗಾನದ ಮಹಿಮೆಯು ಅತಿಶಯವಾಗಿದೆ. ಹೀಗೆ ಗೀತದ ಪ್ರಭಾವದಿಂದ ಸಿದ್ಧಿಯನ್ನು ಪಡೆದ ಮಹಿಮರು ಯಾರು? ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 139ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.